ರಾಜ್ಯದಲ್ಲಿ ಆಪರೇಷನ್ ಹಸ್ತ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಈ ಹಿಂದೆ ಸಿಎಂ ಇಬ್ರಾಹಿಂ ಮಾಡಿರುವ ಒಂದು ಮಾತು, ಜೆಡಿಎಸ್ನ 10 ರಿಂದ 12 ಶಾಸಕರನ್ನ ಬೇಕಾದ್ರೆ ಕರ್ಕೊಂಡು ಕಾಂಗ್ರೆಸ್ ಹೋಗ್ಬಿಡ್ತೀನಿ ಅಂತ ಒಂದು ಮಾತನ್ನ ಹೇಳಿದ್ರಲ್ಲ, ಅದರ ಮುಂದುವರೆದ ಭಾಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜೆಡಿಎಸ್ ತೆನೆಯ ದಳ ಉದುರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಾ ಅಂತ. ರಾಜ್ಯದಲ್ಲಿ ಆ ಮೂಲಕ ಶುರುವಾಗುತ್ತಾ ಆಪರೇಷನ್ ಹಸ್ತ. ಸಿಎಂ ಇಬ್ರಾಹಿಂ ಮೂಲಕ ದಳ ಪಡೆಗೆ ಆಪರೇಷನ್ಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರಾ ಅಂತ. ಸಿಎಂ ಸಿದ್ದರಾಮಯ್ಯನವರ ಸೂಚನೆಯಂತೆಯೇ ಸಿಎಂ ಇಬ್ರಾಹಿಂ ಹಾಗಾದ್ರೆ ಆಕ್ಟಿವ್ ಆಗ್ಬಿಟ್ರಾ? ಸಿಎಂ ಸೂಚನೆಯ ಮೇರೆಗೆ 10 ರಿಂದ 12 ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅಂತ ಸಿಎಂ ಇಬ್ರಾಹಿಂ ಅವರು ಹೇಳಿಕೆ ಕೊಟ್ಬಿಟ್ರಾ? ಗೊತ್ತಿಲ್ಲ. ಅಂತದೊಂದು ಬೆಳವಣಿಗೆಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿಯಾದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಜಿಟಿ ದೇವೇಗೌಡರನ್ನ ಭೇಟಿಯಾಗಿದ್ರು ಸಿಎಂ ಇಬ್ರಾಹಿಂ. ಜಿಟಿ ದೇವೇಗೌಡರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಭೇಟಿ ಆಯ್ತು. ಹೂವಿನ ಹಾರ ಹಾಕಿದ್ರು, ಶಾಲ್ ಹಾಕಿದ್ರು. ಬಟ್ ಹುಟ್ಟು ಹಬ್ಬ ಬರೀ ನೆಪವಾಗಿತ್ತು, ಬದಲಾಗಿ ಅಲ್ಲಿ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು ಆ ಭೇಟಿ ಅನ್ನುವಂತಹ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಫೋನ್ ಕಾಲ್ ಮಾಡಿದ್ದಾರೆ ಜಿಟಿ ದೇವೇಗೌಡರಿಗೆ. ಫೋನ್ ಕಾಲ್ ಅಲ್ಲಿ ಹಾಗಾದ್ರೆ ಏನ್ ಮಾತಾಡಿದ್ರು, ಈ ಸಮಯಕ್ಕೆ ಕಾಲ್ ಮಾಡಿದ್ ಯಾಕೆ, ಇದೆಲ್ಲವೂ ಕೂಡ ತೀವ್ರ ಕುತೂಹಲಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಟ್ನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ನ ಹಲವು ಶಾಸಕರನ್ನ ಕರ್ಕೊಂಡು ಹೋಗೋದಕ್ಕೆ ಸಿಎಂ ಇಬ್ರಾಹಿಂ ಅವ್ರಿಗೆ ಸಿಎಂ ಸಿದ್ದರಾಮಯ್ಯನವರೇ ಟಾಸ್ಕ್ ಕೊಟ್ಬಿಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ನಾಯಕರು ಈ ಗೃಹ ಸಚಿವರಾದಿಯಾಗಿ ಬೇರೆ ಬೇರೆ ಸಚಿವರು ಹೇಳೋ ಪ್ರಕಾರ ನಮ್ಗೇನು ಆಪರೇಷನ್ ಹಸ್ತದ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಬೇಜಾನ್ ಸಂಖ್ಯೆ ಇದೆ, 136ಕ್ಕೂ ಹೆಚ್ಚು ಜನ ಶಾಸಕರು ನಮ್ಮವರು ಇದ್ದಾರೆ, ನಮಗೆ ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಬೇರೆ ರೀತಿಯ ಉದ್ದೇಶ ಇದ್ದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಜಿಟಿ ದೇವೇಗೌಡರಿಗೆ ಫೋನ್ ಕಾಲ್ ಮಾಡಿ ಮಾತನಾಡಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಆದಂಗೆ ಕಾಣಿಸ್ತಾ ಇದೆ. ಬರೀ ಸಿಎಂ ಇಬ್ರಾಹಿಂ ಅವರ ಹೇಳಿಕೆಯಲ್ಲ, ಜೆಡಿಎಸ್ ಶಾಸಕರು ಕರ್ಕೊಂಡು ಬರ್ತೀನಿ ಅನ್ನೋದು, ಅಲ್ಲಿ ಸಿಎಂ ಅವರ ಸೂಚನೆ ಇದೆಯಾ ಅನ್ನುವಂತ ಅನುಮಾನ ದಟ್ಟವಾಗ್ತಾ ಇದೆ. ಜಿಟಿ ದೇವೇಗೌಡರಿಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಬಹಳ ಪ್ರಮುಖವಾಗಿ ನಿನ್ನೆ ಸಿಎಂ ಇಬ್ರಾಹಿಂ ಅವರು ಮೈಸೂರಿಗೆ ಬಂದಂತದ್ದು ಕೂಡ ಈ ಒಂದು ಆಪರೇಷನ್ ಹಸ್ತದ ಮುನ್ನುಡಿ ಬರುವಂತಹ ಎಲ್ಲಾ ಲಕ್ಷಣ ಕೂಡ ಬಹಳ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಇಬ್ರಾಹಿಂ ಅವರು ಕೂಡ ಯಾವುದೇ ಪಕ್ಷದಲ್ಲೂ ಇಲ್ಲ, ತಟಸ್ಥರಾಗಿದ್ದಾರೆ. ಆದರೆ ಸಿಎಂ ಅವರ ಸೂಚನೆ ಮೇರೆಗೆ ನಿನ್ನೆ ಅವರು ಹುಟ್ಟುಹಬ್ಬಕ್ಕೆ ಜಿಟಿ ದೇವೇಗೌಡರಿಗೆ ವಿಶ್ ಮಾಡುವ ನೆಪದಲ್ಲಿ ಅವರ ಮನೆಗೆ ಬಂದಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರ ಜೊತೆಯಲ್ಲೇ ಕುಳಿತು ಊಟವನ್ನು ಮಾಡುವ ಮೂಲಕವಾಗಿ, ಜೊತೆಗೆ ಸಿಎಂ ಇಬ್ರಾಹಿಂ ಅವರು ಬಂದ ಸಂದರ್ಭದಲ್ಲಿಯೇ ಜಿಟಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಲ್ ಮಾಡಿರುವಂತದ್ದು ಕೂಡ ಬಹಳ ವಿಶೇಷ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ರು ಅನ್ಸಿದ್ರು ಕೂಡ ಇಬ್ರಾಹಿಂ ಬಂದ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯ ಅವರು ಫೋನ್ ಮೂಲಕವಾಗಿ ಅವರಿಗೆ ವಿಷಯ ಮಾಡಿದ್ರು. ಯಾವಾಗ ಸಿಎಂ ಇಬ್ರಾಹಿಂ ಅವರು ಕೂಡ ಮಧ್ಯಾಹ್ನದ ನಂತರದಲ್ಲಿ ಅವರ ಮನೆಗೆ ಭೇಟಿ ಕೊಡ್ತಾರೆ, ಆ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಕರೆಯನ್ನ ಮಾಡ್ತಾರೆ ಜಿಟಿ ದೇವೇಗೌಡರಿಗೆ. ವಿಡಿಯೋ ಕಾಲ್ ಮೂಲಕವಾಗಿ ಸುಮಾರು 10 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಯನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಿತ ಶಾಸಕರಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ವಿರುದ್ಧ ಒಂದಷ್ಟು ಜನ ಶಾಸಕರು ಇರುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಒಗ್ಗೂಡಿಸುವಂತಹ ಒಂದು ಟಾಸ್ಕ್ ಅಲ್ಲಿ ಈಗಾಗಲೇ ಇಬ್ರಾಹಿಂ ಅವರಿಗೆ ಕೊಟ್ಟಿದ್ದಾರೆ. ಇದರ ನೇತೃತ್ವವನ್ನ ಜಿಟಿ ದೇವೇಗೌಡರು ಕೂಡ ವಹಿಸ್ಕೋಬೇಕು. ಜಿಟಿ ದೇವೇಗೌಡರು ಒಂದು ವೇಳೆ ಒಂದು ಕಾಲನ ಆಚೆ ಹಾಕಿದ್ದಾಗಿದ್ದಲ್ಲಿ ಅವರ ಜೊತೆ 12 ರಿಂದ 13 ಶಾಸಕರು ಬರುವಂತಹ ಸಾಧ್ಯತೆ ಇದೆ. 13 ಜನ ಶಾಸಕರು ಒಂದು ವೇಳೆ ಪಾರ್ಟಿ ಬಿಟ್ಟು ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆ ಇರೋದಿಲ್ಲ. ಸೊ ಹೀಗಾಗಿ ಈ ರೀತಿಯಾದಂತಹ ಗೇಮ್ ಪ್ಲಾನ್ ಗಳನ್ನ ಈಗಾಗಲೇ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಸೊ ಈ ಚನ್ನಪಟ್ಟಣ ಸೋಲಿನ ನಂತರದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಜಿಟಿ ದೇವೇಗೌಡರು ತಗೊಳ್ತಾ ಇರುವಂತಹ ಸ್ಟೆಪ್ಸ್ ಏನಿದೆ, ಈ ಒಂದು ಸ್ಟೆಪ್ಸ್ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾದ್ ನೋಡೋಣ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ. ರಾಜ್ಯದಲ್ಲಿ ಆಪರೇಷನ್ ಹಸ್ತ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಈ ಹಿಂದೆ ಸಿಎಂ ಇಬ್ರಾಹಿಂ ಮಾಡಿರುವ ಒಂದು ಮಾತು, ಜೆಡಿಎಸ್ನ 10 ರಿಂದ 12 ಶಾಸಕರನ್ನ ಬೇಕಾದ್ರೆ ಕರ್ಕೊಂಡು ಕಾಂಗ್ರೆಸ್ ಹೋಗ್ಬಿಡ್ತೀನಿ ಅಂತ ಒಂದು ಮಾತನ್ನ ಹೇಳಿದ್ರಲ್ಲ, ಅದರ ಮುಂದುವರೆದ ಭಾಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜೆಡಿಎಸ್ ತೆನೆಯ ದಳ ಉದುರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಾ ಅಂತ.
ರಾಜ್ಯದಲ್ಲಿ ಆ ಮೂಲಕ ಶುರುವಾಗುತ್ತಾ ಆಪರೇಷನ್ ಹಸ್ತ. ಸಿಎಂ ಇಬ್ರಾಹಿಂ ಮೂಲಕ ದಳಪಡೆಗೆ ಆಪರೇಷನ್ಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರಾ ಅಂತ. ಸಿಎಂ ಸಿದ್ದರಾಮಯ್ಯನವರ ಸೂಚನೆಯಂತೆಯೇ ಸಿಎಂ ಇಬ್ರಾಹಿಂ ಹಾಗಾದ್ರೆ ಆಕ್ಟಿವ್ ಆಗ್ಬಿಟ್ರಾ? ಸಿಎಂ ಸೂಚನೆಯ ಮೇರೆಗೆ 10 ರಿಂದ 12 ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅಂತ ಸಿಎಂ ಇಬ್ರಾಹಿಂ ಅವರು ಹೇಳಿಕೆ ಕೊಟ್ಬಿಟ್ರಾ? ಗೊತ್ತಿಲ್ಲ. ಅಂತದೊಂದು ಬೆಳವಣಿಗೆಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿಯಾದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಜಿಟಿ ದೇವೇಗೌಡರನ್ನ ಭೇಟಿಯಾಗಿದ್ರು ಸಿಎಂ ಇಬ್ರಾಹಿಂ. ಜಿಟಿ ದೇವೇಗೌಡರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಭೇಟಿ ಆಯ್ತು. ಹೂವಿನ ಹಾರ ಹಾಕಿದ್ರು, ಶಾಲ್ ಹಾಕಿದ್ರು. ಬಟ್ ಹುಟ್ಟು ಹಬ್ಬ ಬರೀ ನೆಪವಾಗಿತ್ತು, ಬದಲಾಗಿ ಅಲ್ಲಿ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು ಆ ಭೇಟಿ ಅನ್ನುವಂತಹ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಫೋನ್ ಕಾಲ್ ಮಾಡಿದ್ದಾರೆ ಜಿಟಿ ದೇವೇಗೌಡರಿಗೆ. ಫೋನ್ ಕಾಲ್ ಅಲ್ಲಿ ಹಾಗಾದ್ರೆ ಏನ್ ಮಾತಾಡಿದ್ರು, ಈ ಸಮಯಕ್ಕೆ ಕಾಲ್ ಮಾಡಿದ್ ಯಾಕೆ, ಇದೆಲ್ಲವೂ ಕೂಡ ತೀವ್ರ ಕುತೂಹಲಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಟ್ನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ನ ಹಲವು ಶಾಸಕರನ್ನ ಕರ್ಕೊಂಡು ಹೋಗೋದಕ್ಕೆ ಸಿಎಂ ಇಬ್ರಾಹಿಂ ಅವ್ರಿಗೆ ಸಿಎಂ ಸಿದ್ದರಾಮಯ್ಯನವರೇ ಟಾಸ್ಕ್ ಕೊಟ್ಬಿಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ನಾಯಕರು ಈ ಗೃಹ ಸಚಿವರಾದಿಯಾಗಿ ಬೇರೆ ಬೇರೆ ಸಚಿವರು ಹೇಳೋ ಪ್ರಕಾರ ನಮ್ಗೇನು ಆಪರೇಷನ್ ಹಸ್ತದ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಬೇಜಾನ್ ಸಂಖ್ಯೆ ಇದೆ, 136ಕ್ಕೂ ಹೆಚ್ಚು ಜನ ಶಾಸಕರು ನಮ್ಮವರು ಇದ್ದಾರೆ, ನಮಗೆ ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಬೇರೆ ರೀತಿಯ ಉದ್ದೇಶ ಇದ್ದಂಗೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಜಿಟಿ ದೇವೇಗೌಡರಿಗೆ ಫೋನ್ ಕಾಲ್ ಮಾಡಿ ಮಾತನಾಡಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಆದಂಗೆ ಕಾಣಿಸ್ತಾ ಇದೆ. ಬರೀ ಸಿಎಂ ಇಬ್ರಾಹಿಂ ಅವರ ಹೇಳಿಕೆ ಅಲ್ಲ, ಜೆಡಿಎಸ್ ಶಾಸಕರು ಕರ್ಕೊಂಡು ಬರ್ತೀನಿ ಅನ್ನೋದು, ಅಲ್ಲಿ ಸಿಎಂ ಅವರ ಸೂಚನೆ ಇದೆಯಾ ಅನ್ನುವಂತ ಅನುಮಾನ ದಟ್ಟವಾಗ್ತಾ ಇದೆ. ಜಿಟಿ ದೇವೇಗೌಡರಿಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಬಹಳ ಪ್ರಮುಖವಾಗಿ ನಿನ್ನೆ ಸಿಎಂ ಇಬ್ರಾಹಿಂ ಅವರು ಮೈಸೂರಿಗೆ ಬಂದಂತದ್ದು ಕೂಡ ಈ ಒಂದು ಆಪರೇಷನ್ ಹಸ್ತದ ಮುನ್ನುಡಿ ಬರುವಂತಹ ಎಲ್ಲಾ ಲಕ್ಷಣ ಕೂಡ ಬಹಳ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಇಬ್ರಾಹಿಂ ಅವರು ಕೂಡ ಯಾವುದೇ ಪಕ್ಷದಲ್ಲೂ ಇಲ್ಲ, ತಟಸ್ಥರಾಗಿದ್ದಾರೆ. ಆದರೆ ಸಿಎಂ ಅವರ ಸೂಚನೆ ಮೇರೆಗೆ ನಿನ್ನೆ ಅವರು ಹುಟ್ಟುಹಬ್ಬಕ್ಕೆ ಜಿಟಿ ದೇವೇಗೌಡರಿಗೆ ವಿಶ್ ಮಾಡುವ ನೆಪದಲ್ಲಿ ಅವರ ಮನೆಗೆ ಬಂದಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರ ಜೊತೆಯಲ್ಲೇ ಕುಳಿತು ಊಟವನ್ನು ಮಾಡುವ ಮೂಲಕವಾಗಿ, ಜೊತೆಗೆ ಸಿಎಂ ಇಬ್ರಾಹಿಂ ಅವರು ಬಂದ ಸಂದರ್ಭದಲ್ಲಿಯೇ ಜಿಟಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯವರು ಕಾಲ್ ಮಾಡಿರುವಂತದ್ದು ಕೂಡ ಬಹಳ ವಿಶೇಷ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ರು ಅನ್ಸಿದ್ರು ಕೂಡ ಇಬ್ರಾಹಿಂ ಬಂದ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯವರು ಫೋನ್ ಮೂಲಕವಾಗಿ ಅವರಿಗೆ ವಿಶ್ ಮಾಡಿದ್ರು. ಯಾವಾಗ ಇಬ್ರಾಹಿಂ ಅವರು ಕೂಡ ಮಧ್ಯಾಹ್ನದ ನಂತರದಲ್ಲಿ ಅವರ ಮನೆಗೆ ಭೇಟಿ ಕೊಡ್ತಾರೆ, ಆ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯವರು ಕರೆಯನ್ನ ಮಾಡ್ತಾರೆ ಜಿಟಿ ದೇವೇಗೌಡರಿಗೆ. ವಿಡಿಯೋ ಕಾಲ್ ಮೂಲಕವಾಗಿ ಸುಮಾರು 10 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಯನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಿತ ಶಾಸಕರಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ವಿರುದ್ಧ ಒಂದಷ್ಟು ಜನ ಶಾಸಕರು ಇರುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಒಗ್ಗೂಡಿಸುವಂತಹ ಒಂದು ಟಾಸ್ಕ್ ಅಲ್ಲಿ ಈಗಾಗಲೇ ಇಬ್ರಾಹಿಂ ಅವರಿಗೆ ಕೊಟ್ಟಿದ್ದಾರೆ. ಇದರ ನೇತೃತ್ವವನ್ನ ಜಿಟಿ ದೇವೇಗೌಡರು ಕೂಡ ವಹಿಸ್ಕೋಬೇಕು. ಜಿಟಿ ದೇವೇಗೌಡರು ಒಂದು ವೇಳೆ ಒಂದು ಕಾಲದ ಆಚೆ ಹಾಕಿದ್ದಾಗಿದ್ದಲ್ಲಿ ಅವರ ಜೊತೆ 12 ರಿಂದ 13 ಶಾಸಕರು ಬರುವಂತಹ ಸಾಧ್ಯತೆ ಇದೆ. 13 ಜನ ಶಾಸಕರು ಒಂದು ವೇಳೆ ಪಾರ್ಟಿ ಬಿಟ್ಟು ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆ ಇರೋದಿಲ್ಲ. ಸೊ ಹೀಗಾಗಿ ಈ ರೀತಿಯಾದಂತಹ ಗೇಮ್ ಪ್ಲಾನ್ಗಳನ್ನ ಈಗಾಗಲೇ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಸೊ ಈ ಚನ್ನಪಟ್ಟಣ ಸೋಲಿನ ನಂತರದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಜಿಟಿ ದೇವೇಗೌಡರು ತಗೊಳ್ತಾ ಇರುವಂತಹ ಸ್ಟೆಪ್ಸ್ ಏನಿದೆ, ಈ ಒಂದು ಸ್ಟೆಪ್ಸ್ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾದ್ ನೋಡೋಣ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ.